ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡೋದು ಬ್ರೇಕ್ಫಾಸ್ಟ್ ರೆಸಿಪಿ ರೀ. ಲಂಚ್ ಬಾಕ್ಸಿಗೆ ಆಯಿತು ಎಲ್ಲದಕ್ಕೂ ಸೂಪರ್ ಟೇಸ್ಟಿಯಾಗಿರುತ್ತೆ ರೀ. ಖಾರದ ರವಾ ದೋಸೆ ಮಾಡಿ ತೋರ್ಸಾತೀನಿ ರೀ. ಬಾಂಬೆ ರವಾ ದೋಸೆ ರೀ. ಬರ್ರಿ ಇದನ್ನು ಹೆಂಗೆ ಮಾಡೋದು ಏನಂತ ನೋಡ್ಕೊಂಬರೋಣ ರೀ. ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡೋರು ಎಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ಪ್ಲೀಸ್. ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ಇವು ನೋಡಿರಿ, ಫಸ್ಟಿಗೆ ಬಾಂಬೆ ರವಾ, ಉಪ್ಪಿಟ್ಟು ರವಾ, ಮೀಡಿಯಮ್ ರವಾ ಅಂತ ಇರ್ತಾವಲ್ಲ ರೀ, ಇದನ್ನು ಒಂದು ಬೌಲ್ ತೊಗೊಂಡಿನಿ ನಾ ಇಲ್ಲಿ. ನೀವು ಎಷ್ಟು ಜನಕ್ಕೆ ಮಾಡ್ಕೋತಿರಲ್ಲ ಅಷ್ಟು ನೋಡಿ ಹಾಕೋರಿ. ಆಮೇಲೆ ಸಣ್ಣದಾಗಿ ಒಂದು ಟೊಮೆಟೊ ಹೆಚ್ಚಿಟ್ಕೊಂಡಿನಿ ರೀ, ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇನ್ನು ಮುಂದೆ ಇಂಗ್ರೀಡಿಯೆಂಟ್ಸ್ ಬೇಕು ರೀ, ಅವನ್ನೆಲ್ಲ ಹೆಂಗೆ ಅಂತ ಹೇಳ್ಕೊಂಡು ಹೋಗ್ತೀನಿ ನಾನು. ಆಮೇಲೆ ಗಟ್ಟಿ ಮೊಸರು ರೀ, ಮೊಸರು ತೊಗೊಂಡಿನಿ ಒಂದು ಅರ್ಧ ಕಪ್. ಈಗ ನೀರೇನು ಜಾಸ್ತಿ ಹಾಕಬಾರ್ದು ರೀ, ಇದಕ್ಕೆ ಆಲ್ಮೋಸ್ಟ್ ಮೊಸರು ಬೇಕಾಗುತ್ತೆ. ಮೊಸರು ನೋಡಿ ಎಷ್ಟು ಜನಕ್ಕೆ ಬೇಕು ಅಷ್ಟು ಜನಕ್ಕೆ ನೋಡಿ ಹಾಕ್ಕೊಂಡು ಕಲಿಸ್ಕೋರಿ. ಫಸ್ಟ್ ಒಂದು ಸಣ್ಣದು ಸ್ಟೀಲಿಂದ ಬೊಗಣಿ ತೊಗೊಂಡಿನಿ ರೀ ನಾನು. ಅದ್ರೊಳಗೆ ಫಸ್ಟ್ ರವೆ ಹಾಕ್ಕೊಂಡಿನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ. ಎಷ್ಟು ಬೇಕು ನೋಡಿ ಅಷ್ಟು ಸ್ವಲ್ಪ ಹಾಕೋರಿ. ಮತ್ತು ಕಮ್ಮಿ ಆದ್ರೆ ಇನ್ನೊಂದು ಸಲ ಹಾಕ್ಕೊಳಕ್ಕೆ ಬರುತ್ತೆ ರೀ. ಓಕೆ, ಈಗ ಒಣ ಖಾರ ಪುಡಿ ಹಾಕತ್ತೀನಿ ರೀ ನಾನು. ಇದಕ್ಕೆ ಬೇಕಾದ್ರೆ ನೀವು ಹಸಿಮೆಣ್ಸಿನ್ಕಾಯಿನ ಪೇಸ್ಟನ್ನು ಹಾಕ್ಕೋಬೋದು ಕುಟ್ಟಿ. ಇಲ್ಲಿ ಒಣ ಖಾರನ ಹಾಕತ್ತೀನಿ ರೀ ನಾನು, ಸ್ವಲ್ಪ ಟೇಸ್ಟ್ ಬರುತ್ತೆ ಅಂಥೇಳಿ. ಆಮೇಲೆ 2 ಸ್ಪೂನ್ ಒಣ ಖಾರ ಪುಡಿ ಹಾಕೀನಿ ರೀ. ಈಗ ಮೊಸರು ಹಾಕ್ಕೊಳತ್ತೀನಿ ನೋಡಿರಿ, 1 ಕಪ್ ಅಷ್ಟು. ಒಂದು ದೊಡ್ಡ ಬಟ್ಲಲ್ಲಿ 1 ಬಟ್ಲ ಮೊಸರು ಹಾಕ್ಕೊಂಡಿನಿ ರೀ. ನಿಮ್ಗೆ ಅದಕ್ಕೆ ಕಲಸೋಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಹಾಕೋರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ರೀ. ಇವನ್ನೆಲ್ಲ ಹಾಕ್ಕೊಂಡು ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ಫಸ್ಟ್ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ, ಫಸ್ಟಿಗೆ ಹಂಗೆ ಮಿಕ್ಸ್ ಮಾಡಿರಿ. ಅಂದ್ರೆ ಗಂಟು ಆಗಂಗಿಲ್ಲ ರೀ, ಇದು ಭಾಳ ತಕ್ಕ ಟೈಮ್ ತೊಗೊಳಂಗಿಲ್ಲ ಕಲ್ಸಕ್ಕೆ. ಈ ಟೈಪ್ ಮೊದಲೇ ಮಿಕ್ಸ್ ಮಾಡ್ಕೊ ಇಟ್ಕೊಂಡ್ರೆ ಓಕೆ. ಈಗ ನೀರು ನೋಡಿ ಹಾಕೋರಿ, ಸ್ವಲ್ಪ ಬೇಕಂದ್ರೆ. ಇಲ್ಲ ಮೊಸರು ಇನ್ನೂ ಜಾಸ್ತಿ ಇತ್ತಂತಂದ್ರೆ ನೀವು ಬರೀ ಮೊಸರೊಳಗನ ಹಾಕಿ ಕಲಿಸ್ಕೋಬೋದು ರೀ, ಅದೂ ಟೇಸ್ಟ್ ಬರುತ್ತೆ. ಇದು ಬೇಕ್ರಿ ಮೊಸರಾಗಿರೋದ್ರಿಂದ ಅಷ್ಟೇನು ಹುಳಿ ಇರೋಂಗಿಲ್ಲ ರೀ. ಮನೆಯಂದಿತ್ತಂದ್ರೆ ಸ್ವಲ್ಪ ತೆಳ್ಳಗೆ ಮಾಡಿ ನೀರು ಹಾಕ್ಕೊಂಬಿಡ್ರಿ ಅಷ್ಟೇ. ನಾ ಇಲ್ಲೇ ಸ್ವಲ್ಪ ನೀರು ಹಾಕ್ಕೊಂಡೆ ನೋಡಿರಿ. ಮತ್ತು ಮೊಸರು ಹುಳಿ ಇತ್ತಂದ್ರೆ ಸ್ವಲ್ಪ ನೀರು ಸ್ವಲ್ಪ ಮೊಸರು ಹಾಕೋರಿ. ಮತ್ತು ಭಾಳ ಹುಳಿ ಆಗ್ಬಿಡ್ತೈತೆ ರೀ ಇರ್ಲಿಕ್ಕಂದ್ರೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಲೋತ್ನೇ ಕಲಿಬೇಕ್ರಿ, ಇದು ಗಂಟು ಇರಬಾರ್ದು. ಇದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಂಡಿನಿ ರೀ ನಾನಿಲ್ಲೇ. ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಂಬಿಡ್ರಿ ಇದಕ್ಕೆ ನೀವು ಬೇಕಾರೆ. ಇಲ್ಲಾಂದ್ರೆ ಜೋಳದ ಹಿಟ್ಟಿದ್ರೆ ಜೋಳದ ಹಿಟ್ಟು ಹಾಕೋರಿ. ಆಮೇಲೆ ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೋಬೇಕ್ರಿ. ಈಗ ಅದು ಫಸ್ಟ್ ಹಂಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇವನ್ನೆಲ್ಲ ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೋಬೇಕ್ರಿ. ಕೊತ್ತಂಬರಿ ಸೊಪ್ಪು ಅಂತೂ ನಂಗೆ ಭಾಳ ಇಷ್ಟ ರೀ, ಎಷ್ಟು ಬೇಕಾದ್ರೂ ಹಾಕ್ಕೋಬೋದು. ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿ ಬರ್ತೈತೆ ರೀ ಇದು, ಮತ್ತು ಹೆಲ್ತಿಗೆ ಕೂಡ ಒಳ್ಳೇದು ರೀ. ಓಕೆ, ಈಗ ಚಲೋತ್ತಾಗಿ ಹಿಂಗೆ ಮಿಕ್ಸ್ ಮಾಡ್ಕೊರಿ ಮತ್ತೊಂದು ಸಲ. ಇದು ಎಷ್ಟು ಬ್ಲೆಂಡ್ ಮಾಡ್ತಿರಲ್ಲ ನೀವು ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ, ಗಂಟೇನೂ ಇರೋಂಗಿಲ್ಲ ಒಳಗೆ. ಇದನ್ನು ಒಂದು 20 ನಿಮಿಷ ನೆನೆಸಿಡ್ಬೇಕು ರೀ. ಈಗ ಒಂದು 20 ನಿಮಿಷ ಆಗೈತೆ ರೀ ಇದು. ಈಗ ದೋಸೆ ಹಾಕಿ ತೋರಿಸ್ತೀನಿ ರೀ ನಾನು ನಿಮ್ಗೆ. ಇಲ್ಲೇ ತವಾ ಕಾಯಾಕಿಟ್ಟಿನಿ ರೀ ಒಲೆ ಮೇಲೆ. ಕಾದೈತಿದೆ. ಇದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ರೀ ತಳಕ್ಕೆ. ಅಂದ್ರೆ ಫಸ್ಟ್ ಸ್ವಲ್ಪ ಅಂಟ್ಕೋಬಾರ್ದು ಅಂತೇಳಿ ಹಾಕತ್ತೀನಿ. ಫಸ್ಟ್ ಒಂದು ಕೆಟ್ಟರೆ ಕೆಡುತ್ತೆ ರೀ, ಆಮೇಲಿಂದ ಚಲೋ ಬರ್ತಾವೆ. ಇಲ್ಲಿ ನಾ ಫಸ್ಟ್ನೇದೂ ಕೆಟ್ಟಿಲ್ಲ, ಫಸ್ಟ್ನೇದನ್ನು ತೋರಿಸಾತೀನಿ ನಿಮ್ಗೆ ಹೆಂಗೆ ಮಾಡೋದು ಅಂತೇಳಿ ನೋಡಿರಿ. ಆಮೇಲೆ ಫ್ಲೇಮ್ ಜಾಸ್ತಿ ಇಟ್ಕೋಬಾರ್ದು ರೀ, ಇದಕ್ಕೆ ಬೇಗ ಬೇಗ ಆಗಂಗಿಲ್ಲ ಇವು. ಸ್ವಲ್ಪ ಟೈಮ್ ಹಿಡಿತೈತಿ, ಭಾಳ ಹಿಡಿಯಂಗಿಲ್ಲ ಅಷ್ಟ. ಫ್ಲೇಮ ಲೋ ಇಟ್ಕೋರಿ ಇದನ್ನು. ನೋಡಿರಿ ಈ ಟೈಪ. ನಿಮ್ಗೆ ತೆಳ್ಳ ಬೇಕಂದ್ರೆ ತೆಳ್ಳಗೆ, ದಪ್ಪ ಬೇಕಂದ್ರೆ ದಪ್ಪ ಹಾಕೋರಿ. ಸ್ವಲ್ಪ ದಪ್ಪನೇ ಹಾಕಿನ ಇಲ್ಲಿ, ಸಾಫ್ಟಾಗೇ ಇರಲಿ ಅಂಥೇಳಿ. ಈ ಟೈಪ್ ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಮತ್ತು ತುಪ್ಪ 2 ಹಾಕ್ಕೊಳತ್ತೀನಿ ರೀ ನಾನು. ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು, ಆಪ್ಷನಲ್ ಇದೆ. ಬಟ್ ಬೆಟರ್ ಟೇಸ್ಟು ಆಮೇಲೆ ಹೆಲ್ತಿಗೂ ನೋಡೋದಾದರೆ ತುಪ್ಪನೇ ಹಾಕ್ಕೋಬೇಕ್ರಿ, ಎಣ್ಣೆ ಜಾಸ್ತಿ ತಿನ್ನೋದು ಒಳ್ಳೆಯದಲ್ಲ. ನೋಡಿರಿ ಈಗ ಒಂದು 10 ನಿಮಿಷ ಆಗೈತೆ ರೀ ಇದು. 10 ನಿಮಿಷ ಆದಮೇಲೆ ಈ ಟೈಪ್ ದಂಡಿ ಎಲ್ಲ ಬಿಡಿಸ್ಕೋಬೇಕ್ರಿ ಇದು ಸುತ್ತನೂ.
ಅದು ಫ್ಲೇಮ್ ಮಾತ್ರ ಜಾಸ್ತಿ ಇಟ್ಟು ಬೇಯಿಸಿದ್ರೆ ಅಂಟ್ಕೊಂಡ್ಬಿಡ್ತದೆ ರೀ ಅದು. ಫ್ಲೇಮಲ್ಲಿ ಲೋ ಇಟ್ಟು ಒಂದು 5 ನಿಮಿಷ ಬಿಟ್ಬಿಡ್ರಿ ನೀವು ಅದನ್ನು, ಏನೂ ಕೈ ಆಡ್ಸೋಕೆ ಹೋಗ್ಬೇಡ್ರಿ. ಆಮೇಲೆ ತಾನೇ ಬಿಡ್ತೈತೆ ರೀ ಅದು ಈ ಟೈಪ್. ಓಕೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ, ಬ್ರೌನ್ ಕಲರ್. ಅಷ್ಟು ಟೇಸ್ಟಿಯಾಗಿರುತ್ತೆ ರೀ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ನೋಡಬೇಕು ರೀ ಇದು ದೋಸೆ. ಇನ್ನೊಂದು ಸಲ ಈ ಕಡೆ ಒಳಿಸಿ ಹಾಕ್ಕೊಳತ್ತೀನಿ ರೀ ನಾನು, ಯಾಕಂದ್ರೆ ಟೊಮೆಟೊ ಉಳ್ಳಾಗಡ್ಡಿ ಅಂತ ಇರ್ತಾವಲ್ಲ, ಎರಡೂ ಸೈಡ್ ಬೇಯಿಸಿದ್ರನ ಚಲೋ ಆಗುತ್ತೆ ಅಂತೇಳಿ. ಹಸಿವು ಹಾಕಿರ್ತೀವಲ್ಲ ರೀ ಅವನ್ನ, ಹಾಗಾಗಿ ಎರಡೂ ಸೈಡ್ ಬೇಯಿಸ್ಕೊಳತ್ತೀನಿ ರೀ ನಾನು. ಹುಳಿ ಉಪ್ಪು ಖಾರ ಎಲ್ಲನೂ ಪರ್ಫೆಕ್ಟ್ ಟೇಸ್ಟ್ ಕೊಡುತ್ತೆ ರೀ ಇದು. ಇದ್ರ ಜೊತೆ ಸಾಸ್ ಬೇಕಾದ್ರೆ ಹಾಕ್ಕೊಂಡು ತಿನ್ಬೋದು ನೀವು, ಕೆಚಪ್ ಇರುತ್ತಲ್ಲ ಅದು. ಇಲ್ಲ ಅಂತಂದ್ರೆ ಇದ್ರ ಮೇಲೆ ಶೇಂಗಾ ಚಟ್ನಿ ಮತ್ತು ತುಪ್ಪ ಹಾಕ್ಕೊಂಡು ಹಂಗನೂ ತಿಂದ್ರೂ ಟೇಸ್ಟ್ ಆಗುತ್ತೆ ರೀ ಇದು. ಮಕ್ಕಳಿಗೆ ಸ್ಕೂಲಿಗೆ ಎತ್ತು ಕಟ್ಟಿದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ರೀ. ಹಂಗೆ ಅಂದ್ರೆ ದೋಸೆ ಅಂದರೆ ಎಲ್ಲ ಮಕ್ಕಳು ಇಷ್ಟಪಟ್ಟೆ ಪಡ್ತಾರೆ, ಆಲ್ಮೋಸ್ಟ್ ದೊಡ್ಡವರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ದೋಸೆ. ಅದೇ ಟೈಪ ದಿನ ಒಂದೊಂದು ವೆರೈಟಿ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗತ್ತೆ ರೀ. ನೋಡಿರಿ ಇದಕ್ಕೆ ಶೇಂಗಾ ಚಟ್ನಿ ತುಪ್ಪ ಹಾಕ್ಕೊಂಡೇನಿ ರೀ ನಾನು ಮ್ಯಾಲೆ. ಈಗ ಒಂದು ಪ್ಲೇಟಿಗೆ ತೆಗೆದು ಇಟ್ಕೊಂಡೀನಿ ನೋಡಿರಿ. ಅಷ್ಟು ಸಾಫ್ಟು ಬಂದೈತೆ ರೀ, ಮೇಲೆ ಕ್ರಿಸ್ಪಿಯಾಗಿನೂ ಐತ್ರಿ ಒಂದು ಲೇಯರ್, ನೋಡ್ತಿರಲ್ಲ. ಓಕೆ, ಖಂಡಿತ ನಿಮ್ಗೆ ಇಷ್ಟ ಆಗಿರ್ತದೆ ಅಂತ ಅನ್ಕೋತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.